ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಡಿಸ್ಕಷನ್ ಮಾಡೋಣ. ರೀಸೆಂಟಾಗಿ ರಫೇಲ್ ಯುದ್ಧ ವಿಮಾನದ ಒಂದು ಒಪ್ಪಂದ ಏನಾಗಿತ್ತು ಅದು ನ್ಯೂಸಲ್ಲಿದೆ. ಅದರ ಮೇಲೆ ಮುಂದಿನ PSI ಮತ್ತು PC ಪರೀಕ್ಷೆಯ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಅಂಡರಲ್ಲಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಹೇಗೆ ಕೇಳಬಹುದು ಅಂತ ಹೇಳಿ ಇವತ್ತಿನ ಒಂದು ಸೆಷನ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಮೀಡಿಯಾಪಾರ್ಟ್ ತನಿಖಾ ವೆಬ್ಸೈಟ್ ಯಾವ ದೇಶದ್ದಾಗಿದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಸೊ ಮೀಡಿಯಾಪಾರ್ಟ್ ಅನ್ನೋದು ಒಂದು ಇನ್ವೆಸ್ಟಿಗೇಷನ್ ವೆಬ್ಸೈಟ್ ಆಗಿರುತ್ತೆ. ಇದು ಯಾವ ದೇಶದ ವೆಬ್ಸೈಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ? ಫ್ರಾನ್ಸ್ ಆಗುತ್ತೆ. ಸೊ ಫ್ರಾನ್ಸ್ ದೇಶದ ವೆಬ್ಸೈಟ್ ಆಗುತ್ತೆ. ರೀಸೆಂಟಾಗಿ ಈ ಮೀಡಿಯಾಪಾರ್ಟ್ ವೆಬ್ಸೈಟ್ ಒಂದು ವರದಿಯನ್ನು ಅನೌನ್ಸ್ ಮಾಡಿದೆ ಅಥವಾ ಒಂದು ವರದಿಯನ್ನು ಪಬ್ಲಿಷ್ ಮಾಡಿದೆ. ಆ ವರದಿ ಎದರದ ಬಗ್ಗೆ ಇದೆ ಅಂತಂದರೆ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಆದಂತಹ ಒಂದು ರಫೇಲ್ ಯುದ್ಧ ವಿಮಾನದ ಒಪ್ಪಂದದ ಕುರಿತಾಗಿರುತ್ತೆ. ಸೊ ಈ ಒಂದು ಒಪ್ಪಂದದಲ್ಲಿ ಭ್ರಷ್ಟಾಚಾರ ಆಗಿದೆ, ಪಕ್ಷಪಾತ ಆಗಿದೆ. ಸೊ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳಿ ಫ್ರಾನ್ಸ್ ಏನು ಮಾಡಿದೆ, ನ್ಯಾಯಾಧೀಶರನ್ನು ನೇಮಕ ಮಾಡಿದೆ. ಸೊ ಈ ಒಂದು ವಿಷಯವನ್ನು ಈ ಒಂದು ವೆಬ್ಸೈಟ್ ಏನಿದೆಯಲ್ವಾ, ಮೀಡಿಯಾಪಾರ್ಟ್ ವೆಬ್ಸೈಟ್, ಇದು ಪಬ್ಲಿಷ್ ಮಾಡಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಫೇಲ್ ಯುದ್ಧ ವಿಮಾನಗಳನ್ನು ಫ್ರಾನ್ಸ್ನ ಯಾವ ಕಂಪನಿ ತಯಾರಿಸುತ್ತದೆ ಅಂತ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂತಂದರೆ ಹಲವಾರು ಬಾರಿ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೂಡ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಸೊ ರಫೇಲ್ ಯುದ್ಧ ವಿಮಾನವನ್ನು ಫ್ರಾನ್ಸ್ನ ಯಾವ ಕಂಪನಿ ತಯಾರಿಸುತ್ತದೆ? ಸರಿಯಾದ ಉತ್ತರ ಏನು ಅಂತಂದರೆ ಡಾಸೋ ಏವಿಯೇಷನ್. ಡಾಸೋ ಏವಿಯೇಷನ್ ರಫೇಲ್ ಫೈಟರ್ ಜೆಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತ ಮತ್ತು ಫ್ರಾನ್ಸ್ನ ನಡುವೆ ರಫೇಲ್ ಯುದ್ಧ ವಿಮಾನಗಳಿಗೆ ಸಂಬಂಧಿಸಿದಂತೆ ಯಾವಾಗ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು? ಸೊ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಆದಂತಹ ಒಂದು ಒಪ್ಪಂದ ಏನಾಗಿತ್ತಲ್ವಾ, ಅದೇ ನ್ಯೂಸಲ್ಲಿರೋದು. ಸೊ ಆ ಒಂದು ಒಪ್ಪಂದದಲ್ಲೇ ಒಂದು ಪಕ್ಷಪಾತ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ, ಸೊ ಅದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ಹಲವಾರು ಒಂದು ಇವನ್ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಒಂದು ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಸೋಷಿಯಲ್ ವೆಬ್ಸೈಟ್ಸ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಕೂಡ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ. ಭಾರತ ಮತ್ತು ಫ್ರಾನ್ಸ್ನ ನಡುವೆ ರಫೇಲ್ ಯುದ್ಧ ವಿಮಾನಗಳಿಗೆ ಸಂಬಂಧಿಸಿದಂತೆ ಯಾವಾಗ ಒಪ್ಪಂದ ಆಗಿತ್ತು ಅಥವಾ ಸಹಿ ಹಾಕಲಾಗಿತ್ತು ಅಂತಂದರೆ 2016, 2016ರಲ್ಲಿ ಈ ಒಂದು ಒಪ್ಪಂದ ಆಗಿತ್ತು. 59,000 ಕೋಟಿ 59,000 ಕ್ರೋರ್ಸ್ನ ಒಂದು ಡೀಲ್ ಅಥವಾ ಒಪ್ಪಂದ ಆಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು, ಯಾಕಂತಂದರೆ ಇವನ್ ಕೆ ಎಸ್ ಮೇನ್ಸಲ್ಲಿ ಬರೆಯುವಾಗ ಕೆಲವೊಂದು ಸಲ ಡಾಟಾನ ಮೆನ್ಷನ್ ಮಾಡಬೇಕಾಗುತ್ತೆ. ಎಷ್ಟು ನೀವು ಡಾಟಾನ ಮೆನ್ಷನ್ ಮಾಡ್ತೀರಾ ಅಷ್ಟು ನಿಮ್ಮ ಆನ್ಸರ್ ಅಕ್ಯುರೇಟ್ ಆಗಿರುತ್ತೆ. ಪ್ಲಸ್ ಇವನ್ ಹೈ ಮಾರ್ಕ್ಸ್ ಕೂಡ ನೀವು ಗೇನ್ ಮಾಡ್ಕೋಬೋದು. ಸೊ ಇದೊಂದು 36 ಯುದ್ಧ ವಿಮಾನಗಳನ್ನು ಖರೀದಿಸಬೇಕಾಗಿರುತ್ತೆ. ಭಾರತ 36 ಯುದ್ಧ ವಿಮಾನಗಳನ್ನು 59,000 ಕೋಟಿ ರೂಪಾಯಿಗೆ 59,000 ಕೋಟಿ ರೂಪಾಯಿಗೆ ಖರೀದಿ ಮಾಡೋಕ್ಕೆ 2016ರಲ್ಲಿ ಫ್ರಾನ್ಸ್ನ ಒಂದು ಡಾಸೋ ಏವಿಯೇಷನ್ ಕಂಪ್ನಿ ಏನು ಪ್ರೊಡ್ಯೂಸ್ ಮಾಡುತ್ತೆ, ಸೊ ಆ ಒಂದು ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಮುಂದಿನ ಪ್ರಶ್ನೆ ನೋಡೋಣ. ರಫೇಲ್ ಯುದ್ಧ ವಿಮಾನಗಳಿಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ಡಾಸೋ ಏವಿಯೇಷನ್ ಈ ಯುದ್ಧ ವಿಮಾನಗಳನ್ನು ಖರೀದಿಸುತ್ತದೆ ಅಲ್ಲ, ಇದು ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಡಾಸೋ ಏವಿಯೇಷನ್ ಈ ಯುದ್ಧ ವಿಮಾನಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂದರೆ ಪ್ರೊಡ್ಯೂಸ್ ಮಾಡುತ್ತೆ. ಮುಂದಿನ ಸ್ಟೇಟ್ಮೆಂಟ್, ಈಜಿಪ್ಟ್ ಸೇರಿದಂತೆ ಇನ್ನೂ ಅನೇಕ ದೇಶಗಳು ಈ ಯುದ್ಧ ವಿಮಾನಗಳನ್ನು ಖರೀದಿಸಿವೆ. ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಅ ಮತ್ತು ಬ ಎರಡೂ ಸರಿ ಆಗುತ್ತೆ. ಡಾಸೋ ಏವಿಯೇಷನ್ ಏನು ಕಂಪ್ನಿ ಇದೆಯಲ್ವಾ, ಅದು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ರಫೇಲ್ ಯುದ್ಧ ವಿಮಾನಗಳನ್ನು. ಈಜಿಪ್ಟ್ ಸೇರಿದಂತೆ ಕತಾರ್ ಏರ್ಫೋರ್ಸ್ ಆಗಿರ್ಬೋದು, ಇಂಡಿಯನ್ ಏರ್ಫೋರ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಫ್ರಾನ್ಸ್ನ ದೇಶದಿಂದ ಇದನ್ನು ಪರ್ಚೇಸ್ ಮಾಡಿವೆ, ಅಂದರೆ ಖರೀದಿ ಮಾಡಿವೆ, ಈ ಯುದ್ಧ ವಿಮಾನಗಳನ್ನು ಖರೀದಿಸಿವೆ. ಸೊ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ವಾಯುಸೇನೆಯಲ್ಲಿ ಇರುವಂತಹ ಪ್ರಮುಖ ಯುದ್ಧ ವಿಮಾನಗಳು ಯಾವುವು? ಸೊ ರಫೇಲ್ ಫೈಟರ್ ಜೆಟ್ ನ್ಯೂಸಲ್ಲಿ ಇರೋದ್ರಿಂದ ಅದರ ಬ್ಯಾಕ್ಗ್ರೌಂಡ್ ಕೂಡ ತಿಳ್ಕೊಬೇಕಾಗುತ್ತೆ ಮತ್ತು ಅದರ ರಿಲೇಟೆಡ್ ಆಗಿ ಕೂಡ ತಿಳ್ಕೊಬೇಕಾಗುತ್ತೆ. ಸೊ ಇಂಡಿಯನ್ ಏರ್ಫೋರ್ಸ್ ಅದನ್ನು ಪರ್ಚೇಸ್ ಮಾಡಿರೋದ್ರಿಂದ ಇಂಡಿಯನ್ ಏರ್ಫೋರ್ಸಲ್ಲಿ ಯಾವ ಫೈಟರ್ ಜೆಟ್ಸ್ಗಳಿದೆ ಆಲ್ರೆಡಿ ಅಂತ ನೋಡೋಣ. ಒಂದು ರಫೇಲ್ ಆಗಿರ್ಬೋದು, MiG-21 ಆಗಿರ್ಬೋದು, ಸುಕೋಯ್, ಇವೆಲ್ಲವೂ ಕೂಡ ಒಂದು ಇಂಡಿಯನ್ ಏರ್ಫೋರ್ಸಲ್ಲಿ ಇರುವಂತಹ ಪ್ರಮುಖ ಯುದ್ಧ ವಿಮಾನಗಳು ಅಥವಾ ಫೈಟರ್ ಜೆಟ್ಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ವಾಯುಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ? ಇಂಡಿಯನ್ ಏರ್ಫೋರ್ಸ್ನ ಪ್ರೆಸೆಂಟ್ ಚೀಫ್ ಯಾರಿದ್ದಾರೆ ಅಂತಂದರೆ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ಪ್ರಸ್ತುತ ಇಂಡಿಯನ್ ಏರ್ಫೋರ್ಸ್ನ ಚೀಫ್ ಅಥವಾ ಮುಖ್ಯಸ್ಥರಾಗಿರ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ.
ಭಾರತದ ವಾಯುಸೇನೆ ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ? 1932 1932 ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಏರ್ಫೋರ್ಸ್. ಮುಂದಿನ ಪ್ರಶ್ನೆ, ಭಾರತದ ವಾಯುಸೇನೆಯ ಮೋಟೋ ಏನು ಅಂತ ಮೋಟೋ ಏನು ಅಂತ ಕೇಳಿದ್ದಾರೆ. ಟಚ್ ದ ಸ್ಕೈ ವಿತ್ ಗ್ಲೋರಿ ಅನ್ನೋದು ಮೋಟೋ ಆಗಿರುತ್ತೆ. ಟಚ್ ದ ಸ್ಕೈ ವಿತ್ ಗ್ಲೋರಿ ಅನ್ನೋದು ಇಂಡಿಯನ್ ಏರ್ಫೋರ್ಸ್ನ ಮೋಟೋ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ, ಭಾರತದ ವಾಯುಸೇನೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ. ಸರಿಯಾದ ಉತ್ತರ ಆಯ್ಕೆ 1 ನವದೆಹಲಿ ಆಗುತ್ತೆ. ನವದೆಹಲಿಯಲ್ಲಿ ಭಾರತದ ವಾಯುಸೇನೆಯ ಕೇಂದ್ರ ಕಚೇರಿ ಇದೆ, ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಬರುತ್ತೆ. ಯಾಕೆ ಇದೊಂದೆಲ್ಲ ಡಿಸ್ಕಸ್ ಮಾಡಬೇಕು ಅಂತಂದರೆ, ಇವಾಗ ರಫೇಲ್ ಫೈಟರ್ ಜೆಟ್ ನ್ಯೂಸಲ್ಲಿ ಇರೋದ್ರಿಂದ ಕೇವಲ ಅದನ್ನು ಮಾತ್ರ ಡಿಸ್ಕಸ್ ಮಾಡಿದ್ರೆ ಕೆಲವೊಂದು ಸಲ ಕ್ವಶನ್ಸ್ ಡೈರೆಕ್ಟಾಗಿ ಬಂದರೆ ಆನ್ಸರ್ ಮಾಡ್ಬೋದು. ಕ್ಲಬ್ ಮಾಡಿ ಕ್ವಶನ್ಸ್ಗಳನ್ನು ಕೇಳಿದ್ರೆ ಅದರ ರಿಲೇಟೆಡ್ ಆಗಿ ಕೂಡ ನೋಡ್ಕೋಬೇಕಾಗುತ್ತೆ. ಅದು ಯಾವ ದೇಶದ ಒಂದು ಫೈಟರ್ ಜೆಟ್ ಆಗಿದೆ, ಯಾವ ಕಂಪನಿ ಪ್ರೊಡ್ಯೂಸ್ ಮಾಡುತ್ತೆ, ಈ ಒಂದು ಡೀಲ್ ಒಪ್ಪಂದ ಯಾವಾಗಾಯಿತು, ಯಾಕಾಯಿತು, ಎಷ್ಟು ಒಂದು ಯುದ್ಧ ವಿಮಾನಗಳಿಗೆ ಒಪ್ಪಂದ ಆಗಿದೆ, ಅವೆಲ್ಲವನ್ನ ಕೂಡ ಕೇಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇಂಡಿಯನ್ ಏರ್ಫೋರ್ಸ್ ಇದನ್ನು ಪರ್ಚೇಸ್ ಮಾಡಿರೋದ್ರಿಂದ ಇಂಡಿಯನ್ ಏರ್ಫೋರ್ಸ್ ಯಾವಾಗ ಸ್ಟಾರ್ಟ್ ಆಯಿತು, ಅದರ ಮುಖ್ಯಸ್ಥರು ಯಾರಿದ್ದಾರೆ, ಅದರ ಒಂದು ಮೋಟೋ ಏನಿದೆ, ಅದರ ಕೇಂದ್ರ ಕಚೇರಿ ಎಲ್ಲಿದೆ, ಎಲ್ಲವನ್ನ ಕೂಡ ನೋಡ್ಕೋಬೇಕಾಗುತ್ತೆ. ಎಲ್ಲವನ್ನ ಕೂಡ ಆಲ್ರೆಡಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮುಂದ್ಗಡೆ ಗಂಟೆಯ ಚಿತ್ರ ಇದೆ, ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದೆ ಆಲ್ ನೋಟಿಫಿಕೇಶನ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂಥ 2 ರಿಂದ 3 ವಿಡಿಯೋಸ್ಗಳ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSI PC ಮತ್ತು SDA ಟೆಸ್ಟ್ ಸಿರೀಸ್ ನಡೀತಾ ಇದೆ. ಈ ಒಂದು ಟೆಸ್ಟ್ಗಳಲ್ಲಿ ವೆಬ್ಸೈಟ್ ಕ್ವಶನ್ಸ್ಗಳನ್ನು, ಓಲ್ಡ್ ಕ್ವಶನ್ ಪೇಪರ್ ಕ್ವಶನ್ಸ್ಗಳನ್ನು, ಹಾಗೆ ಇವನ್ ರೆಫರೆನ್ಸ್ ಬುಕ್ ಕ್ವಶನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿರ್ತೇವೆ. ಇನ್ನು ಯಾರಾದರೂ ವಾಚ್ ಮಾಡ್ತಾ ಇಲ್ಲ ಅಂದರೆ ವಾಚ್ ಮಾಡ್ಬೋದು. ಆಲ್ರೆಡಿ 51 ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಿಂದ 850 ರುಪೀಸ್ಗೆ PSI ಕೋರ್ಸನ್ನು, 450 ರುಪೀಸ್ಗೆ PC ಕೋರ್ಸನ್ನು ಮತ್ತು 650 ರುಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್, ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ. ಎಸ್ಸೆ ಟ್ರಾನ್ಸ್ಲೇಷನ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂದರೆ 850, 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟನ್ನು, ನಿಮ್ಮ ಹೆಸರನ್ನು, ಸಿವಿಲ್ PSI 2021 ಆರ್ PC 2021 ಆರ್ SDA 2021 ಅಂತೇಳಿ ಇದೇ ನಂಬರ್ಗೆ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಕೂಡ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.